ಹಾಯ್ ಹಲೋ ನಮಸ್ತೆ. ಇವತ್ತು ಕೆ ಎ ನಡೆಸಿರೋ 2025 ಕ್ವೆಶ್ಚನ್ ಪೇಪರ್ ನೋಡೋಣ. ಸೊ ಕ್ವೆಶ್ಚನ್ ಪೇಪರ್ ಅನ್ನೋಕ್ಕೇನಿಲ್ಲ, ಸ್ವಲ್ಪ ಕ್ವೆಶನ್ಸ್ ಇರ್ತವೆ, ಬಟ್ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಜಾಸ್ತಿ ಇರುತ್ತೆ. ಬಟ್ ಈ ಕ್ವೆಶನ್ಸ್ ಯಾಕೆ ಆಗ್ತಾ ಇದ್ದೀನಿ ಅಂತಂದರೆ ಒಂದು ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅಂತಂದು ಗೊತ್ತಾಗಲಿ ಎಂಬ ಕಾರಣಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಆದಷ್ಟು ಹೇಳಿಕೆಗಳು ಈ ರೀತಿ ಜಾಸ್ತಿ ಕ್ವೆಶನ್ಸ್ ಇರ್ತವೆ. ಆನ್ಲೈನ್ ಕ್ವೆಶನ್ಸ್ ಕೂಡ ಇರ್ತವೆ, ಸ್ವಲ್ಪ ಕಡಿಮೆ ಇರ್ತವೆ. ಓಕೆನಾ. ಕೆ ಎದಲ್ಲಿ ಸ್ವಲ್ಪ ಡೆಪ್ತಾಗಿ ಕೇಳ್ತಾನೆ. ಫುಲ್ಲು ಡೆಪ್ತ್ ಏನು ಇರೋಲ್ಲ, ನಾರ್ಮಲ್ ನಾವೀಗ ಪ್ರೆಸೆಂಟ್ ಏನು ಸೆಕೆಂಡ್ ಪಿ ಯು ಸಿ ಮೇಲಿದ್ದಾವೆ ಅಂದರೆ ಅದ್ರ ತಕ್ಕಾಗೆ ಕ್ವೆಶನ್ಸ್ ಇರ್ತವೆ. ಓಕೆನಾ. ಅಷ್ಟೇನು ಭಯ ಬೀಳೋ ಅವಶ್ಯಕತೆ ಏನಿಲ್ಲ, ನಾರ್ಮಲ್ ಎಲ್ಲರಿಗೂ ಚೆನ್ನಾಗಿರುತ್ತೆ. ಅಂದರೆ ಈಗ ಒಂದು ಕ್ವೆಶನ್ ಪೇಪರ್ ಟಫ್ ಇದೆ ಅಂದರೆ ಎಲ್ಲರಿಗೂ ಟಫ್ ಇರುತ್ತೆ, ಈಸಿ ಇದೆ ಅಂದ್ರೂ ಎಲ್ಲರಿಗೂ ಈಸಿ ಇರುತ್ತೆ. ಓಕೆನಾ. ಅಷ್ಟೇ, ಅದರಲ್ಲಿ ಯಾರು ಸ್ಕೋರ್ ಮಾಡ್ತಾರೆ ಅವ್ರು ಆಗ್ತಾರೆ. ಚೆನ್ನಾಗಿ ಓದೋದು ಅಂದ್ಬಿಟ್ರೆ ಅದು ಬೇರೆ ಆಪ್ಷನ್ಸ್ ಇಲ್ಲ. ಸೊ ಅದನ್ನು ನೋಡೋಣ ಈ ಒಂದೊಂದಾಗಿ. ಮಗಧ ಸಾಮ್ರಾಜ್ಯವನ್ನು ಆಳಿದ ರಾಜವಂಶಗಳನ್ನು ಅವುಗಳ ಕಾಲಾನುಕ್ರಮದಲ್ಲಿ ಜೋಡಿಸಿ. 2025 ಇದು ಕ್ವಶನ್ ಆಗಿದೆ. ಸೊ ನೀವು ನಾ ಹೇಳೋ ಅಷ್ಟೊತ್ತಿಗೆ ಗೆಸ್ ಆದರೂ ಮಾಡ್ಬೋದು ಅಥವಾ ಪಾಸ್ ಮಾಡಿ ಗೆಸ್ ಮಾಡಿ. ನಂದರು, ಶುಂಗರು, ಮೌರ್ಯರು, ಹರ್ಯಂಕರು ಇವರು ಮಗಧ ಸಾಮ್ರಾಜ್ಯವನ್ನು ಆಳಿದ ರಾಜವಂಶಗಳು. ಸೊ ABCD ಸರಿಯಾಗಿದ್ದಾನೆ, DACB ಸರಿಯಾಗಿದ್ದಾನೆ, BADC ಸರಿಯಾಗಿದ್ದಾನೆ, ADBC ಸರಿಯಾಗಿದ್ದಾನೆ. ರಾಜಮನೆತನಗಳು ಕಾಲಾನುಕ್ರಮದಲ್ಲಿ ನೋಡೋದಾದರೆ DACB ಅಂದರೆ ಇದು ನೋಡಿ, ಮೊದಲು ಹರ್ಯಂಕರು, ನಂತರ ನಂದರು, ಆಮೇಲೆ ಮೌರ್ಯರು, ಆಮೇಲೆ ಶುಂಗರು ಬರ್ತಾರೆ. ಈ ರೀತಿಯಾಗಿ ಯಾವುದು ಸರಿ? DACB ಸರಿ. ಓಕೆನಾ. ಇದರಲ್ಲಿ ಬೇರೆ ರಾಜಮನೆತನಗಳು ಕೂಡ ಬರ್ತವೆ, ಬಟ್ ಈ ಕೊಟ್ಟಿರೋ ಆಪ್ಷನ್ನಲ್ಲಿ ಈ ರೀತಿ ಕಾಲಾನುಕ್ರಮನೇ ಕಡೆ ಬರುತ್ತೆ. ಕಾಲ ಸುಮಾರು ಕ್ರಿಸ್ತಪೂರ್ವ 544ರಿಂದ 413ರವರೆಗೆ ಆಳ್ವಿಕೆ ಮಾಡ್ತಾರೆ. ಮಗಧ ಸಾಮ್ರಾಜ್ಯ ರಾಜಧಾನಿ ಮೊದಲು ರಾಜಗೃಹ, ನಂತರ ಪಾಟಲಿಪುತ್ರ. ಓಕೆನಾ. ಹರ್ಯಂಕ ಸಂತತಿಯ ಸ್ಥಾಪಕ ಯಾರಪ್ಪ ಅಂತಂದರೆ ಬಿಂಬಸಾರ ನೋಡ್ರಿ. ಈತ ಗೌತಮ ಬುದ್ಧನ ಸಮಕಾಲೀನವನು. ಓಕೆ. ಹರ್ಯಂಕ ಯಾರು ಬಿಂಬಸಾರ ಅಷ್ಟೇ ಅಲ್ಲ, ಅಜಾತಶತ್ರು ಮತ್ತು ಬಿಂಬಸಾರ ಇವರು ಗೌತಮ ಬುದ್ಧನ ಸಮಕಾಲೀನವರು. ಮತ್ತು ಮಹಾವೀರನು ಕೂಡ ಅಜಾತಶತ್ರು ಇದನ್ನಲ್ಲ, ಅದನ್ನು ಸಮಕಾಲೀನವ. ಓಕೆನಾ. ಸುಮಾರು ಕ್ರಿಸ್ತಪೂರ್ವ 492ರಿಂದ 460ರಲ್ಲಿ ಆಳ್ವಿಕೆ ಮಾಡ್ತಾನೆ. ಈತ ವಚ್ಚಿ ಅಥವಾ ಲಿಚ್ಛವಿ ಗಣರಾಜ್ಯ ಅಂತಂದು ಬರುತ್ತೆ ನೋಡಿ, ಅದನ್ನು ಸೋಲಿಸ್ತಾನೆ. ಲಿಚ್ಛವಿ ಗಣರಾಜ್ಯವನ್ನು ಸೋಲಿಸ್ತಾನೆ. ಮತ್ತು ಮಗಧ ಸಾಮ್ರಾಜ್ಯವನ್ನು ವಿಸ್ತರಿಸಿದವನು ಯಾರು ಅಂತಂದರೆ ಅಜಾತಶತ್ರು. ಬಿಂಬಸಾರ ಬೇರೆ, ಬಿಂದುಸಾರ ಬೇರೆ. ಬಿಂದುಸಾರ ಏನಿದೆ ನೋಡಿ, ಚಂದ್ರಗುಪ್ತ ಮೌರ್ಯನ ಮಗ ಆತ ಬಿಂದುಸಾರ. ಓಕೆನಾ. ಈತ ಬಿಂಬಸಾರ. ಓಕೆನಾ. ಬಿಂದುಸಾರನ ಅಮಿತ್ರುಕೇಟ್ಸ್ ಅಂತಂತನ ಕರೀತಾರೆ. ಬಿಂದುಸಾರ ಬೇರೆ, ಬಿಂಬಸಾರ ಬೇರೆ. ಅದೇನಾದರೂ ನಿಮ್ಗೆ ಕನ್ಫ್ಯೂಸ್ ಆದರೆ ಮೊದಲು ಬರೋದು ಬಿಂಬ. ಓಕೆನಾ. ಎಮ್ ಬರುತ್ತೆ, ನಂತರ ಎನ್. ಬಿಂದು ಅಂದರೆ ಎನ್. ನಿಮಗೆ ಒಂದು ಸ್ವಲ್ಪ ನೆನಪಿರಲಿ ಯಾರು ಮೊದಲು ಅಂತ ತಂದು ಕನ್ಫ್ಯೂಸ್ ಆಗೋ ಬದಲು ಬಿಂಬಸಾರ. ಮೊದಲು ಹರ್ಯಂಕ ಸಂತತಿಯಲ್ಲಿ ಬರೋದು ಯಾರು? ಬಿಂಬಸಾರ. ನಂತರ ಮೌರ್ಯ ಸಂತತಿಯಲ್ಲಿ ಬಿಂದುಸಾರ ಬರ್ತಾನೆ. ಓಕೆನಾ. ನಂತರ ಪಾಟಲಿಗ್ರಾಮದ ಕೋಟೆಯನ್ನು ನಿರ್ಮಿಸಿದವನು, ಮತ್ತು ಅದೇ ಮುಂದೆ ಪಾಟಲಿಪುತ್ರ ಆಯಿತು. ಯಾರು? ಅಜಾತಶತ್ರು ನಿರ್ಮಿಸ್ತಾನೆ. ಮತ್ತು ರಥಮುಶಲ ಮತ್ತು ಮಹಾಶೀಲಕಂಟಕ ಎಂಬ ಯುದ್ಧೋಪಕರಣಗಳನ್ನು ಬಳಸಿದನೆಂದು ಉಲ್ಲೇಖ ಐತೆ. ನಂತರ ಬೌದ್ಧ ಧರ್ಮಕ್ಕೆ ಆಶ್ರಯ ನೀಡಿದ್ದಾನೆ. ಈತನ ಕಾಲದಲ್ಲಿ ಬೌದ್ಧ ಸಮ್ಮೇಳನ ನಡೆಯುತ್ತೆ. 4 ಬೌದ್ಧ ಸಮ್ಮೇಳನಗಳನ್ನು ನೋಡೋಣ. 1ನೇ ಬೌದ್ಧ ಸಮ್ಮೇಳನ ರಾಜಗೃಹದಲ್ಲಿ ನಡೆಯುತ್ತೆ. 2ನೇ ಬೌದ್ಧ ಸಮ್ಮೇಳನ ವೈಶಾಲಿಯಲ್ಲಿ ನಡೆಯುತ್ತೆ. 1ನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ 483ರಲ್ಲಿ ನಡೆಯುತ್ತೆ. ಇದು 383ರಲ್ಲಿ ನಡೆಯುತ್ತೆ. ಅಂದರೆ 100 ವರ್ಷ ಆದಮೇಲೆ. ಅಂದರೆ ಇದು ಕ್ರಿಸ್ತಪೂರ್ವದಲ್ಲಿ ಯಾವಾಗಲೂ ಸಂಖ್ಯೆಗಳು ಉಲ್ಟಾ ಬರ್ತವೆ. ಓಕೆನಾ. ವರ್ಷಗಳು ಉಲ್ಟಾ ಬರ್ತವೆ. ಕ್ರಿಸ್ತ ಪೂರ್ವ ಆಗಿ ಕ್ರಿಸ್ತ ಶಕ ಯಾವಾಗ ಬರುತ್ತೆ ನೋಡಿ, ಅವಲಿಂದ ಏರಿಕೆ ಆಗುತ್ತೆ. ಬುದ್ಧರ ಪರಿನಿರ್ವಾಣದ ನಂತರ ಇದೆ. ಮತ್ತು ಆಶ್ರಯದಾತ ಯಾವುದಂತಂದರೆ 1ನೇ ಬೌದ್ಧ ಸಮ್ಮೇಳನದಲ್ಲಿ ಯಾರು? ಅಜಾತಶತ್ರುವಿನ ಕಾಲದಲ್ಲಿ ನಡೆಯುತ್ತೆ. ಆಶ್ರಯದಾತ 2ನೇ ಬೌದ್ಧ ಸಮ್ಮೇಳನದಲ್ಲಿ ಕಾಲಶಕನ ಕಾಲದಲ್ಲಿ ನಡೆಯುತ್ತೆ. ಮೊದಲನೇದು ಅಧ್ಯಕ್ಷ ಯಾರು ನಡೆಸಿರ್ತಾರೆ ಅಂದರೆ ಮಹಾಕಶ್ಯಪು. ಇದರಲ್ಲಿ ಸಭಾಕಾಮಿ. ಇದರದ್ದು ಉದ್ದೇಶ ಏನಾಗಿರುತ್ತೆ ಅಂದರೆ ಬುದ್ಧರ ಉಪದೇಶಗಳನ್ನು ಸಂಗ್ರಹಿಸುವುದಾಗಿರುತ್ತೆ. ಮತ್ತು ಇದರಲ್ಲಿ ವಿನಯ ಪೀಠಿಕ ಮತ್ತು ಸುತ್ತಪೀಠಕ ರಚನೆ ಆಗುತ್ತೆ. ವಿನಯ ಪೀಠಿಕ, ಸುತ್ತಪೀಠಕ ಯಾವ ಬೌದ್ಧ ಸಮ್ಮೇಳನದಲ್ಲಿ ರಚನೆ ಆದವು ಅಂತಂದರೆ 1ನೇ ಬೌದ್ಧ ಸಮ್ಮೇಳನದಲ್ಲಿ. 2ನೇ ಬೌದ್ಧ ಸಮ್ಮೇಳನದಲ್ಲಿ ಏನು ಉದ್ದೇಶಪ್ಪ ಅಂದರೆ ಭಿಕ್ಷುಗಳ ಆಚರಣೆ ಬಗ್ಗೆ ಉಂಟಾದ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸುವುದು ಆಗಿರುತ್ತದೆ.
ಬೆಳವಣಿಗೆಯಿಂದ ಮಹಾಯಾನ ಮತ್ತು ಮಹಾಯಾನ ಅಂದರೆ ಮಹಾಸಂಘಿಕರು, ಹೀನಯಾನ ಅಂದರೆ ತೆರವಾದ ಸಂಪ್ರದಾಯಗಳು ಅಂತಂತ ತೆರವಾದ ಮತ್ತು ಮಹಾಸಂಘಿಕರು ಸಂಪ್ರದಾಯಗಳು ಇಲ್ಲಿ ಅಭಿವೃದ್ಧಿ ಹೊಂದ್ತವೆ. ಅಂದರೆ ಮಹಾಯಾನ ಮತ್ತು ಹೀನಯಾನ ಅಂತಂದು ಹುಟ್ಟುಕೊಳ್ಳಲ್ಲ, ಬಟ್ ಅವು ಮೊದಲು ಏನಾಗಿರ್ತವೆ ಅಂದರೆ ಮಹಾಸಂಘಿಕರು ಮತ್ತು ತೆರವಾದ ಅಂತಂದು ಎರಡು ಅವಾಗ ಹುಟ್ಕೊತವೆ. ಬಟ್ ಅವು ಮುಂದೆ ಅಭಿವೃದ್ಧಿ ಹೊಂದ್ತವೆ. ಹೇಳ್ತೀನಿ ಯಾವ ಸಮ್ಮೇಳನದಲ್ಲಿ ಅಂತಂದು. ಅದು 4ನೇ ಸಮ್ಮೇಳನದಲ್ಲಿ ಮಹಾಯಾನ ಮತ್ತು ಹೀನಯಾನ ಅಂತಂದು ಅಭಿವೃದ್ಧಿ ಹೊಂದ್ತವೆ. 3ನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ ಪಾಟಲಿಪುತ್ರದಲ್ಲಿ ಕ್ರಿಸ್ತಪೂರ್ವ 250ರಲ್ಲಿ ನಡೆಯುತ್ತೆ. ಆಶ್ರಯದಾತ ಅಶೋಕ. ಓಕೆನಾ. ಅಧ್ಯಕ್ಷ ತಿಸ್ಸ ಮೊಗ್ಗಲಿ ಪುತ್ರ ಅಂತಂದು ಕರಿತೀವಿ, ಅಥವಾ ಮೊಗ್ಗಲಿ ಪುತ್ರ ತಿಸ್ಸ ಅಂತಂದು ಕರೀತಾರೆ. ಓಕೆನಾ. ಇದರ ಉದ್ದೇಶ ಏನಾಗಿತ್ತು ಅಂದರೆ ಬೌದ್ಧ ಧರ್ಮದ ಶುದ್ಧೀಕರಣ ಮತ್ತು ಪ್ರಸಾರ, ಅಂದರೆ ಪ್ರಚಾರ ಮಾಡುವುದು ಆಗಿರುತ್ತೆ. ಈ ಟೈಮ್ನಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ. ಕೊನೆಯ ಪೀಠಕ ಯಾವುದಂತಂದರೆ ಅಭಿಧಮ್ಮ ಪೀಠಕ ಯಾವಾಗ ರಚನೆ ಆಗುತ್ತೆ ಅಂತಂದರೆ 3ನೇ ಬೌದ್ಧ ಸಮ್ಮೇಳನದಲ್ಲಿ ರಚನೆ ಆಗುತ್ತೆ. ಮೊದಲು ಸುತ್ತ ಪೀಠಕ ಮತ್ತು ವಿನಯ ಪೀಠಕ 1ನೇ ಬೌದ್ಧ ಸಮ್ಮೇಳನ. ಅಭಿಧಮ್ಮ ಪೀಠಕ್ಕೆ ರಚನೆ ಆಗುವುದು 3ನೇ ಬೌದ್ಧ ಸಮ್ಮೇಳನದಲ್ಲಿ. ಇದು ಕೊನೆಯ ಪೀಠಕ ಆಗಿರುತ್ತೆ ಬೌದ್ಧ ಧರ್ಮದ. ಮತ್ತು ವಜ್ರಯಾನ, ಹೀನಯಾನ, ಮಹಾಯಾನ, ವಜ್ರಯಾನ ಅಂತ ಬರ್ತವೆ, 3 ಬರ್ತವೆ. ಬಟ್ ಹೀನಯಾನ ಮತ್ತು ಮಹಾಯಾನ ಅದರಲ್ಲಿ 4ನೇ ಬೌದ್ಧ ಸಮ್ಮೇಳನದಲ್ಲಿ ರಚನೆ ಆಗ್ತವೆ. ಬಟ್ ವಜ್ರಯಾನ 8ನೇ ಶತಮಾನದಲ್ಲಿ ಹುಟ್ಟಿಕೊಳ್ಳುತ್ತದೆ. ಓಕೆನಾ. 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯುತ್ತೆ? ಸ್ಥಳ ಕುಂಡಲಿವನ. ಕ್ರಿಸ್ತಶಕ 100 ಅಥವಾ 102 2 ಇದ್ದಾವೆ ಇದರಲ್ಲಿ. ಆಲ್ಮೋಸ್ಟ್ 102 ಅಂತಂದು ಕರಿತೀವಿ. ಎರಡರಲ್ಲಿ ಒಂದು. ಆಶ್ರಯದಾತ ಯಾರಾಗಿರ್ತಾರೆ? ಕನಿಷ್ಕ ಆಗಿರ್ತಾನೆ. ಅಧ್ಯಕ್ಷತೆ ವಹಿಸಿದವರು ವಸುಮಿತ್ರ. ಉದ್ದೇಶ ಏನಾಗಿರುತ್ತೆ? ಮಹಾಯಾನ ಬೌದ್ಧ ಧರ್ಮದ ಅಭಿವೃದ್ಧಿ ಹೊಂದುತ್ತದೆ. ಯಾಕಂತಂದರೆ ಕನಿಷ್ಕ ಏನಿರುತ್ತೆ ನೋಡಿ, ಮಹಾಯಾನಕ್ಕೆ ಹೊಂದ್ಕೊಂಡಿರ್ತಾನೆ. ಅಂದರೆ ಮಹಾಯಾನ ಸ್ವೀಕಾರ ಮಾಡಿರ್ತಾನೆ. ಓಕೆನಾ. ಇದು ಅಶೋಕ ಏನಿರುತ್ತೆ ನೋಡಿ, ಆತ ಹೀನಯಾನಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಾನೆ ಅಶೋಕ. 5ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತಪ್ಪ ಅಂದರೆ ಕನೋಜ್ನಲ್ಲಿ ನಡೆಯುತ್ತೆ. ಅಂದರೆ ಸಾಮಾನ್ಯ ಶಕ 643ರಲ್ಲಿ ನಡೆಯುತ್ತೆ. ಯಾವಾಗ ಅಂತಂದರೆ ಆಶ್ರಯದಾತ ಯಾರು? ಹರ್ಷವರ್ಧನನ ಕಾಲದಲ್ಲಿ. ಅಂದರೆ ವರ್ಧನ ವಂಶ ಏನು ಬರುತ್ತೆ ನೋಡಿ, ಹರ್ಷವರ್ಧನನ ಕಾಲದಲ್ಲಿ 5ನೇ ಬೌದ್ಧ ಸಮ್ಮೇಳನ ನಡೆಯುತ್ತೆ ಕನೋಜ್ನಲ್ಲಿ. ಅಧ್ಯಕ್ಷತೆ ವಹಿಸಿದವರು ಹುಯೆನ್ ತ್ಸಾಂಗ್. ಬುದ್ಧನ ವಿಗ್ರಹ ಜೊತೆ ಶಿವನ ವಿಗ್ರಹಗಳಿಗೂ ಉತ್ಸವ ನಡೆಯುತ್ತೆ ಇಲ್ಲಿ. ಈ ಒಂದು ವೇಳೆ ಇದರೇನು ಬುದ್ಧನ ವಿಗ್ರಹ ಜೊತೆ ಶಿವನ ವಿಗ್ರಹಗಳಿಗೂ ಉತ್ಸವ ನಡೆದ ಬೌದ್ಧ ಸಮ್ಮೇಳನ ಯಾವುದಂತ ಕೇಳಿದ್ರೆ 4ನೇ ಬೌದ್ಧ ಸಮ್ಮೇಳನ. ನೆಕ್ಸ್ಟ್, ಪಾಟಲಿಪುತ್ರವನ್ನು ರಾಜಧಾನಿಯನ್ನಾಗಿ ಮಾಡಿದ ರಾಜ ಯಾರು ಅಂತಂದರೆ ಉದಯನರು. ಪಾಟಲಿಪುತ್ರವನ್ನು ನಿರ್ಮಿಸಿದವರು ಯಾರು ಅಂತಂದರೆ ಹೇಳಿದ್ನಲ್ಲ ಅಜಾತಶತ್ರು. ಬಟ್ ರಾಜಧಾನಿಯಾಗಿದ್ದು ಮಾಡಿದವರು ಯಾರು ಅಂತಂದರೆ ರಾಜಧಾನಿಯನ್ನಾಗಿ ಮಾಡಿ ಆಳ್ವಿಕೆ ಮಾಡಿದವರು ಯಾರು ಅಂತಂದರೆ ಉದಯನ. ಜೀವನ ಚರಿತ್ರೆಗಳು ಮತ್ತು ಕಥೆಗಳು. ಬುದ್ಧ ಚರಿತ, ಇದು ಅಶ್ವಘೋಷನನ್ನು ರಚಿಸಿದ್ದು ಬುದ್ಧ ಚರಿತ. ಇದು ಗೌತಮ ಬುದ್ಧನ ಸಂಪೂರ್ಣ ಜೀವನ ಚರಿತ್ರೆಯನ್ನು ಒಳಗೊಂಡಿದೆ. ಮತ್ತು ಜಾತಕ ಕಥೆಗಳು ಬುದ್ಧನ ಹಿಂದಿನ ಜನ್ಮಗಳು ಮತ್ತು ಬಾಲ್ಯ ಜೀವನವನ್ನೇ ವಿವರಿಸುವ ಜನಪ್ರಿಯ ಕಥೆಗಳಾಗಿವೆ ಜಾತಕ ಕಥೆಗಳು. ಮತ್ತು ತತ್ವಶಾಸ್ತ್ರ ಮತ್ತು ಸಂವಾದಗಳಂತ ಬರ್ತವೆ. ಮಿಲಿಂದ ಪನ್ನ, ಇದು ಆಲ್ಮೋಸ್ಟ್ ಭಾಳ ಸರಿ ಕ್ವಶನ್ ಆಗಿಬಿಟ್ಟಿದೆ. ಮಿಲಿಂದ ಪನ್ನ ಹೆಂಗೆ ಕೇಳಿದಾರೆ ಅಂತಂದರೆ, ಇಂಡೋ ಗ್ರೀಕ್ ರಾಜ ಮೆನಾಂಡರ್ ಮತ್ತು ಬೌದ್ಧ ಸನ್ಯಾಸಿ ನಾಗಸೇನನ ನಡುವೆ ತತ್ವಶಾಸ್ತ್ರ ಸಂವಾದ ಆಗಿ ಒಳಗೊಂಡಿರುವ ಇದು ತತ್ವಶಾಸ್ತ್ರ ಯಾವುದು ಈ ರೀತಿ ಕೇಳಿದಾಗ ಅದು ಮಿಲಿಂದ ಪನ್ನ. ಓಕೆನಾ. ಮೆನಾಂಡರ್ ಮತ್ತು ನಾಗಸೇನ ನಡುವೆ ಸಂವಾದ ಆಗಿರೋದು. ಮಹಾವಿಭಾಷ್ಯ, ಇದು ವಸುಮಿತ್ರನು ಬರೆದ ಪ್ರಸಿದ್ಧ ಬೌದ್ಧ ಗ್ರಂಥ ಆಗಿದೆ. ನೆಕ್ಸ್ಟ್, ನಂದವಂಶದ ಸ್ಥಾಪಕ ಯಾರು ಅಂತಂದರೆ ಮಹಾಪದ್ಮಾನಂದ. ನಂದವಂಶದ ಕೊನೆಯದವರು ಯಾರಪ್ಪ ಅಂದರೆ ಧನನಂದ. ರಾಜಧಾನಿ ಪಾಟಲಿಪುತ್ರ ಆಗಿತ್ತು. ನಂದವಂಶದ ನಂತರ ಬಂದ ವಂಶ ಯಾವುದಂತಂದರೆ ಮೌರ್ಯ ವಂಶ. ಇದೇ 2ನೇ ಪರಶುರಾಮ ಅಂತಂದು ಮಹಾಪದ್ಮಾನಂದ. ಯಾರು? ನಂದವಂಶದ ಸ್ಥಾಪಕ ಯಾರಿದ್ದಾರೆ ನೋಡಿ, ಮಹಾಪದ್ಮಾನಂದನ ಏನಂತ 2ನೇ ಪರಶುರಾಮ ಅಂತಂತಾನು ಕರಿತಾ ಇದ್ರು. ಓಕೆನಾ. ನಂದರ ಕೊನೆಯದವರು ಯಾರು? ಧನನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಚಂದ್ರಗುಪ್ತ ಮೌರ್ಯ. ಓಕೆನಾ. ಮೌರ್ಯ ಸಾಮ್ರಾಜ್ಯ ಸ್ಥಾಪಕ. ರಾಜಧಾನಿ ಪಾಟಲಿಪುತ್ರ. ಅರ್ಥಶಾಸ್ತ್ರದ ಕುರಿತು ಚಾಣಕ್ಯ, ಕೌಟಿಲ್ಯ, ಇದರ ಬಗ್ಗೆ ನಿಮಗೆ ಆಗಲೇ ಗೊತ್ತಿರುತ್ತೆ. ಓಕೆನಾ. ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮ ಸ್ವೀಕರಿಸಿದ ರಾಜ ಅಶೋಕ. 3ನೇ ಬೌದ್ಧ ಸಮ್ಮೇಳನಕ್ಕೆ ಆಶ್ರಯ ನೀಡಿದವನು ಅಶೋಕ. ಎಷ್ಟರಲ್ಲಿ? 250ರಲ್ಲಿ. ಆಗಲೇ ನೋಡಿದ್ವಲ್ಲ, 250ರಲ್ಲಿ ಅಶೋಕ 3ನೇ ಬೌದ್ಧ ಸಮ್ಮೇಳನ ನಡೆಸ್ತಾನೆ. ಕೊನೆಯಲ್ಲಿ ಶ್ರವಣಬೆಳಗೊಳದಲ್ಲಿ
ಸಲ್ಲೇಖನ ವ್ರತ ಆಚರಿಸುವುದನೆಂದು ಹೇಳಲಾಗುತ್ತದೆ. ಯಾರು? ಈತ ಚಂದ್ರಗುಪ್ತ ಮೌರ್ಯ ಕೊನೆಯಲ್ಲಿ ಶ್ರವಣ ಬೆಳಗೊಳದ ಸಲ್ಲೇಖನ ವ್ರತ ಆಚರಿಸಿ ಅಲ್ಲೇ ಮರಣ ಹೊಂದುತ್ತಾನೆ. ಓಕೆನಾ? ಮೌರ್ಯ ವಂಶದ ಕೊನೆಯ ರಾಜ ಯಾರು ಅಂತಂದರೆ ಬೃಹದ್ರಥ. ಅಶೋಕನ ಶಾಸನಗಳ ಬಗ್ಗೆ ನಿಮ್ಗೆ ಆಗಲೇ ಗೊತ್ತಿರುತ್ತೆ. ಅದೇ ಅಶೋಕನ ಶಾಸನದಲ್ಲಿ ಮೊದಲ ಆತನ ಹೆಸರು ಕಂಡು ಬಂದಿದ್ದು ಎಲ್ಲಿ ಅಂತಂದರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಅಶೋಕನ ಶಿಲಾಶಾಸನ ಕಂಡುಬರುತ್ತೆ. 1915ರಲ್ಲಿ. ಯಾರಪ್ಪ ಅಂತಂದರೆ ಸಿ ಬಿಡನ್ ಅವರು 1915ರಲ್ಲಿ ಸಿ ಬಿಡನ್ ಅಂತಂದ ಇದಾರಲ್ಲ ಅವರು ಪತ್ತೆ ಹಚ್ಚಿ ಅಂದರೆ ಅದನ್ನು ಓದಿಕೆ ಮೊಟ್ಟ ಮೊದಲದಾಗಿ ಆತನ ಹೆಸರು ಕಂಡು ಬಂದಿದ್ದು ಇಲ್ಲಿ ಭಾರತದಲ್ಲಿ. ಒಟ್ಟು 3 ಜಾಗದಲ್ಲಿ ಅಶೋಕನ ಶಿಲಾಶಾಸನ ಅಂದರೆ ಅಶೋಕನ ಹೆಸರು ಕಂಡು ಬಂದಿದ್ದು 3 ಸ್ಥಳದಲ್ಲಿ ಅಂತಂದು ಹೇಳಲಾಗುತ್ತೆ. ಒಂದು ಮಸ್ಕಿ, ಇನ್ನೊಂದು ಮಧ್ಯಪ್ರದೇಶದಲ್ಲಿ, ಮತ್ತು ಇನ್ನೊಂದೆಲ್ಲೇ ಇದೆ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಒಟ್ಟು 3 ಜಾಗದಲ್ಲಿ ಕಂಡುಬರುತ್ತೆ. ಬಿಂದುಸಾರ ಮಿತೃಘಾತಕ ಅಂತಂದು ಕರೀತಾರೆ. ಯಾರು? ಇದು ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ ಇರುತ್ತೆ ನೋಡಿದ್ದ. ಈತ ಕೌಟಿಲ್ಯ ಅಥವಾ ಚಾಣಕ್ಯ ಅರ್ಥಶಾಸ್ತ್ರ ಬರಿತಾನೆ. ಮೆಗಸ್ತಾನಿಸ್ನ ಇಂಡಿಕಾ ಗ್ರಂಥ ಮತ್ತು ಮೊಘಲಿ ತಿಸ್ತಪುತ್ರ ಏನಿದ್ದಾನೆ ಆತನ ಕಥಾವತ್ತು. ಭಾರತದ ಮೊದಲ ಶಾಸನಗಳನ್ನು ವ್ಯಾಪಕವಾಗಿ ಹೊರಡಿಸಿದ ರಾಜ ಯಾರಂತಂದರೆ ಇದೆ ಅಶೋಕ. ಶಿಲಾಶಾಸನಗಳು ಮತ್ತು ಸ್ತಂಭ ಶಾಸನಗಳು ಪ್ರಸಿದ್ಧಿಯಾಗಿದ್ದಾವೆ. ಶಾಸನಗಳ ಲಿಪಿ ಬ್ರಾಹ್ಮಿ ಲಿಪಿ ಹೆಚ್ಚಾಗಿತ್ತು. ಅಶೋಕನ ಶಿಲಾಶಾಸನಗಳಲ್ಲಿ ಅತಿ ಹೆಚ್ಚಾಗಿ ಬಳಸಿದ್ದ ಲಿಪಿ ಯಾವುದಂತಂದರೆ ಬ್ರಾಹ್ಮಿ ಲಿಪಿ. ಬಟ್ ವಾಯುವ್ಯ ಭಾರತ ಏನಿದೆ ನೋಡಿ ಅಲ್ಲಿ ಒಂದು ಸ್ವಲ್ಪ ಖರೋಷ್ಠಿ ಲಿಪಿನ ಬಳಸ್ತಾರೆ. ಇಲ್ಲಿ ಆಗಿನ ಸಮಯದಲ್ಲಿ ಇದ್ದ ಕಂದಾಯಗಳು ಅಂತ ತಂದು ಕರಿತೀವಿ. ಭಾಗ ಭೂಮಿಯಿಂದ ಬಂದ ಕೃಷಿ ಉತ್ಪನ್ನದ ತೆರಿಗೆ ಇದೆ. ಭಾಗ ಅಂತ ತಂದು ಇವು ಫೇಮಸ್. ಭಾಗ ಮತ್ತು ಬಲಿ ಕೇಳಿದ್ದಾರೆ. ಭಾಗ ಮತ್ತು ಬಲಿ ಇದು ಯಾವ ರಾಜಮನೆತನದಲ್ಲಿ ಇದ್ದ ತೆರಿಗೆ ಅಂತ ತಂದು ಕೇಳಿದ್ದಾರೆ. ಓಕೆನಾ? ಸೊ ಅದಕ್ಕಾಗಿ ಮೌರ್ಯ ಸಾಮ್ರಾಜ್ಯದಲ್ಲಿ ಇದ್ದ ತೆರಿಗೆಗಳು ಯಾವ್ಯಾವು? ಭಾಗ, ಬಲಿ ಮತ್ತು ಕರ, ಪಿಂಡರಕ, ಹಿರಣ್ಯ ಅಂತ ತಂದು ಕರಿತೀವಿ. ಇದು ಭಾಗ ಏನಿದೆ ನೋಡಿ 1:6 ಭಾಗ ತೆರಿಗೆನ ಕೊಡ್ತಾಯಿದ್ರು. ಮತ್ತು ಇದರಲ್ಲಿ ಸಮಾಹರ್ತ ಅಂತ ತಂದು ಯಾರನ್ನು ಕರಿತೀವಿ ಅಂತಂದರೆ ತೆರಿಗೆ ಸಂಗ್ರಹಣಾ ಅಧಿಕಾರಿ, ತೆರಿಗೆ ಸಂಗ್ರಹಣಾ ಮುಖ್ಯ ಅಧಿಕಾರಿಯನ್ನು ಸಮಾಹರ್ತ ಅಂತ ಕರಿತಾ ಇದ್ದರು. ಸನ್ನಿಧಾತ ಅಂತಂದ್ರೆ ರಾಜಕೋಶದ ಮುಖ್ಯಸ್ಥ ಅಥವಾ ಖಜಾನೆ ಮುಖ್ಯಸ್ಥ ಅಂತಂದು ಕರಿತೀವಿ. ಮೌರ್ಯ ಸಾಮ್ರಾಜ್ಯದಲ್ಲಿ ಇವರು. ಎರಡನೇ ಕ್ವೆಶ್ಚನ್ ಯಾವುದಪ್ಪ ಅಂತಂದರೆ ಪಟ್ಟಿ 1 ಪಟ್ಟಿ 2 ಅಂತಂದು ಕರಿತೀವಿ. ಯಾವುದು? ಕರ್ನಾಟಕ ಸಭಾ. ಇವು ಹೊಂದಿಸಿ ಬರೆಯಿರಿ. ಕರ್ನಾಟಕ ಸಭಾ, ಜಸ್ಟಿಸ್ ಪಾರ್ಟಿ, ಸತ್ಯಶೋಧಕ ಸಮಾಜ, ಮ್ಯಾಜಿನಿ ಕ್ಲಬ್ ಯಾವುದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದು ಗೆಸ್ ಮಾಡ್ಬೋದು. ನೀವು ಹೇಳ್ದಲ್ಲ ಆಗಲೇ, ಬೇಕಾದ್ರೆ ಪಾಸ್ ಮಾಡಿ ನೀವು ಗೆಸ್ ಮಾಡ್ಬೋದು. A3 B4 C2 D1, A4 3 B2 C1 D3, A3 B4 C1 D2, A3 B2 C1 D4 ಇದರಲ್ಲಿ ಯಾವುದು ಸರಿ ಅಂತಂದು ನೋಡೋಣ. A3 B4 C1 D2. ಓಕೆನಾ? A3 B4 C1 D2 ಯಾವುದು? ಇದು A3 ಅಂತಂದರೆ ಯಾವುದು? ಕರ್ನಾಟಕ ಸಭಾ ಯಾವುದು? ಧಾರವಾಡದಲ್ಲಿ ಸ್ಥಾಪನೆ ಆಗುತ್ತೆ. ಓಕೆನಾ? B4 ಜಸ್ಟಿಸ್ ಪಾರ್ಟಿಯಲ್ಲಿ ಸ್ಥಾಪನೆ ಆಗುತ್ತೆ, ಮದ್ರಾಸ್ನಲ್ಲಿ ಸ್ಥಾಪನೆ ಆಗುತ್ತೆ. C1 ಸತ್ಯಶೋಧಕ ಸಮಾಜ ಪುಣೆಯಲ್ಲಿ ಸ್ಥಾಪನೆ ಆಗುತ್ತೆ. ಮ್ಯಾಜಿನ್ ಕ್ಲಬ್ ಬೆಳಗಾವಿಯಲ್ಲಿ ಸ್ಥಾಪನೆ ಆಗುತ್ತೆ. ಇದ್ರ ಬಗ್ಗೆ ನೋಡ್ಕೊಂಡ್ಬಿಡೋಣ. ಮೊದಲನೇದಾಗಿ ಕರ್ನಾಟಕ ಸಭಾ ಸ್ಥಾಪನೆ ಆಗಿರೋದು ಧಾರವಾಡ ಸಾಶ್ಯ ಅಂದರೆ ಸಾಮಾನ್ಯ ಶಕ 1916ರಲ್ಲಿ ಆಲೂರು ವೆಂಕಟರಾಯ ಮತ್ತು ಕಡಪ ರಾಘವೇಂದ್ರ ರಾಯರು ಧಾರವಾಡದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಏನಾಗಿತ್ತಂದರೆ ಕರ್ನಾಟಕ ಏಕೀಕರಣ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಇದೇ ಮುಂದೆ ಏನಾಗುತ್ತಪ್ಪ ಅಂದರೆ ಕರ್ನಾಟಕ ಏಕೀಕರಣ ಸಂಘ ಅಂತಂದು 1938ರಲ್ಲಿ ಆಗುತ್ತದೆ. ಕರ್ನಾಟಕ ಸಭಾ ಇದ್ದಿದ್ದು ಕರ್ನಾಟಕ ಏಕೀಕರಣ ಸಂಘ ಅಂತಂದು 1938ರಲ್ಲಿ ಆಗುತ್ತೆ. ಬೆನಗಲ್ಲ ಶ್ಯಾಮರಾವ್ ಅಧ್ಯಕ್ಷರಾದರೆ ಶಿವಮೂರ್ತಿ ಶಾಸ್ತ್ರಿಗಳು ಕಾರ್ಯದರ್ಶಿಗಳಾಗಿದ್ದರು. ಯಾವಾಗ? 1938 ನಂತರ ಕರ್ನಾಟಕ ಏಕೀಕರಣ ಸಂಘ ಅಂತ ಏನಾಗುತ್ತೆ ಅಂದರೆ ಅವಾಗ ಬೆನಗಲ್ಲ ಶ್ಯಾಮರಾವ್ ಅಧ್ಯಕ್ಷರಾಗಿರ್ತಾರೆ, ಶಿವಮೂರ್ತಿ ಶಾಸ್ತ್ರಿಗಳು ಕಾರ್ಯದರ್ಶಿಗಳಾಗಿದ್ದರು. ಇದು ಸ್ವತಂತ್ರ ಕರ್ನಾಟಕ ಎಂಬ ಪತ್ರಿಕೆಯನ್ನು ಪ್ರಕಟಿಸ್ತಾ ಇತ್ತು. ಯಾವಾಗಲಿಂದ? ಮುಂದೆ ಏಕೀಕರಣ ಸಂಘ ಆಗುತ್ತಲ್ಲ ಅವಾಗಿಂದ 1938ರಿಂದ. ನಂತರ ಜಸ್ಟಿಸ್ ಪಾರ್ಟಿ ಮದ್ರಾಸ್ನಲ್ಲಿ
ಸ್ಥಾಪನೆ ಆಗುತ್ತಿದೆ. ಆರಂಭಿಕ ಹೆಸರು ಏನಾಗಿತ್ತಪ್ಪ ಅಂತಂದರೆ ಇದು ಸೌತ್ ಇಂಡಿಯನ್ ಲಿಬರೇಷನ್ ಫೆಡರೇಷನ್ ಅಂತಂದು ಕರಿತಾಯಿದ್ರು. ಇದು ಕೂಡ 1916ರಲ್ಲಿ ಬ್ರಿಟಿಷ್ ಭಾರತದ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಸ್ಥಾಪಿತವಾದ ಒಂದು ಪ್ರಮುಖ ರಾಜಕೀಯ ಪಕ್ಷ ಆಗಿದೆ. ಪ್ರಮುಖ ನಾಯಕರು ಯಾರಪ್ಪ ಅಂತಂದರೆ ಡಾಕ್ಟರ್ ಸಿ ನಟೇಶ್ ಮೊದಲಿಯಾರ್, ಡಾಕ್ಟರ್ ಟಿ.ಎಂ. ನಾಯರ್ ಮತ್ತು ಪಿ ತ್ಯಾಗರಾಯ ಶೆಟ್ಟಿ ಅಂತಂದು ಕರಿತೀವಿ. ಇವರು ಪ್ರಮುಖ ನಾಯಕರು ಆಗಿದ್ದರು. ಜಸ್ಟಿಸ್ ಪಾರ್ಟಿ 3% ಬ್ರಾಹ್ಮಣರು ಸರ್ಕಾರಿ ನೌಕರಿಗೆ ಮತ್ತು ಆಡಳಿತದಲ್ಲಿ ಪ್ರಬಲ ಹಿಡಿತ ಸಾಧಿಸುತ್ತಿದ್ದರು. ಅದಕ್ಕಾಗಿ 85% ಬ್ರಾಹ್ಮಣೇತರ ಹಿತಾಸಕ್ತಿಗಳನ್ನು ಪ್ರತಿನಿಧಿಸಲು ಈ ಪಕ್ಷ ಉದಯಿಸಿತು. ಅಂದರೆ ಸರ್ಕಾರಿ ನೌಕರಿ ಮತ್ತು ಆಡಳಿತದಲ್ಲಿ ಪ್ರಬಲ ಹಿಡಿತ ಯಾರು ಸಾಧಿಸ್ತಾ ಇದ್ರಪ್ಪ ಅಂದ್ರೆ ಬ್ರಾಹ್ಮಣರು. ಅಂದರೆ ಕಡಿಮೆ ಜನಸಂಖ್ಯೆ ಇದ್ದರೂ ಅವ್ರದ್ದೇ ಆಳ್ವಿಕೆ ನಡೀತಾ ಇತ್ತು. ಸೊ ಅದನ್ನು ಕೊನೆಗಾಣಿಸೋದಕ್ಕೋಸ್ಕರ ಇದನ್ನು ಜಸ್ಟಿಸ್ ಪಾರ್ಟಿನ ಅಲ್ಲಿ ಸ್ಥಾಪನೆ ಮಾಡಿ ಪಕ್ಷ ಉದಯ ಆಗುತ್ತೆ. ಇಲ್ಲಿ ಸತ್ಯಶೋಧಕ ಸಮಾಜ ಇದು ಎಷ್ಟರಲ್ಲಿ ಪುಣೆಯಲ್ಲಿ ಸ್ಥಾಪನೆ ಆಗುತ್ತೆ. ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಸ್ಥಾಪನೆ ಮಾಡ್ತಾರೆ. ಇದನ್ನು 1873ರಲ್ಲಿ ಸೆಪ್ಟೆಂಬರ್ 24ರಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಶೋಷಿತ ಸಮುದಾಯಗಳು ಮತ್ತು ಮಹಿಳೆಯರಿಗೆ ಶಿಕ್ಷಣ ಹಾಗೂ ಸಮಾನ ಹಕ್ಕುಗಳನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. 1848ರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಪ್ರಥಮ ಬಾರಿಗೆ ಹೆಣ್ಣು ಮಕ್ಕಳ ಶಾಲೆಯನ್ನು ಇವರು ಪ್ರಾರಂಭಿಸ್ತಾರೆ. ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ಶಾಲೆಯನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದರೆ ಮಹಾತ್ಮ ಜ್ಯೋತಿಬಾ ಫುಲೆ. ಕಾಲೇಜು ಬೇರೆ ಡಿ.ಕೆ. ಕರ್ವೆ ಅವರು ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ಕಾಲೇಜನ್ನು ಸ್ಥಾಪನೆ ಮಾಡಿದವರು ಯಾರು? ಡಿ.ಕೆ. ಕರ್ವೆ. ಬಟ್ ಶಾಲೆಯನ್ನು ಸ್ಥಾಪನೆ ಮಾಡಿದವರು ಜ್ಯೋತಿಬಾ ಫುಲೆ. ಇದನ್ನು ಕನ್ಫ್ಯೂಸ್ ಆಗಬೇಡಿ. ತನ್ನ ಪತ್ನಿ ಮಹಾರಾಷ್ಟ್ರದ ಶಿಕ್ಷಕಿ ತರಬೇತಿ ಪಡೆದ ಮೊದಲ ಮಹಿಳೆ ಸಾವಿತ್ರಿಬಾಯಿ ಫುಲೆ ಅಂತಂದು ಕರಿತೀವಿ. ಇವರೇ ಶಿಕ್ಷಣನ ಹೇಳ್ತಾ ಇದ್ದರು. ಅಂದರೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದವರು ಇವರೇ ಮೊದಲನೇ ಬಾರಿಗೆ. ದೀನಬಂಧು ವಾರಪತ್ರಿಕೆ ಪ್ರಕಟಿಸಿದ್ದಾರೆ ಇವರು. ಓಕೆನಾ. ಜ್ಯೋತಿಬಾ ಫುಲೆರವರ ಕೃತಿಗಳು ಗುಲಾಮಗಿರಿ, ಶಿವಾಜಿಯ ಜೀವನ, ರೈತನ ಚಾಟಿ ಅಂತ ತಂದು ಕರಿತೀವಿ. ಮ್ಯಾಜಿನಿ ಕ್ಲಬ್ ಇದು ಯಾವಾಗ ಸ್ಥಾಪನೆ ಆಯಿತಪ್ಪ ಅಂದರೆ 1907ರಲ್ಲಿ ಬೆಳಗಾವಿಯಲ್ಲಿ ಸ್ಥಾಪನೆ ಆಗುತ್ತಿದೆ. ಸಂಸ್ಥಾಪಕರು ಯಾರಪ್ಪ ಅಂದರೆ ಹನುಮಂತರಾವ್ ದೇಶಪಾಂಡೆ ಮತ್ತು ಗೋವಿಂದರಾವ್ ಯಾಳಗಿ. ಉದ್ದೇಶ ಇದ್ರದ್ದು ಏನಾಗಿತ್ತಪ್ಪ ಅಂದರೆ ಯುವಕರಲ್ಲಿ ಸ್ವಾತಂತ್ರ್ಯ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟಕ್ಕೆ ಯುವಕರನ್ನು ಸಜ್ಜುಗೊಳಿಸುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಇಟಲಿಯ ಪ್ರಸಿದ್ಧ ಕ್ರಾಂತಿಕಾರಿಯಾದ ಜೋಸೆಫ್ ಮ್ಯಾಜಿನಿ ಅವರ ಆದರ್ಶಗಳನ್ನು ಅನುಸರಿಸಿ ಈ ರಹಸ್ಯ ಸಂಘಕ್ಕೆ ಮ್ಯಾಜಿನಿ ಕ್ಲಬ್ ಎಂದು ಹೆಸರಿಡಲಾಯಿತು. ಈ ಕೆಳಗಿನವರುಗಳಲ್ಲಿ ಯಾರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಲಿಲ್ಲ? ಮೊದಲನೇದಾಗಿ ಎಚ್.ಕೆ. ವೀರಣ್ಣಗೌಡ, ಬಾಲಗಂಗಾಧರ್ ತಿಲಕ್, ಸಿ. ತಿರುಮಲೆ ರಾಜಮ್ಮ ಮತ್ತು ವಿ. ವೆಂಕಟಪ್ಪ, ಅಬ್ಬಾಸ್ ಅಲಿ. ಈ ಕೆಳಗಿನವರಲ್ಲಿ ಯಾರು ಭಾಗವಹಿಸಿದವರಲ್ಲ, ಭಾಗವಹಿಸದೇ ಇರುವವರು. ಬಿ ಮತ್ತು ಡಿ, ಬಿ, ಇ, ಸಿ, ಎ, ಸಿ, ಎ, ಬಿ, ಡಿ ಇದರಲ್ಲಿ ಯಾರು ಭಾಗವಹಿಸಿಲ್ಲ ಅಂತಂದು ನೋಡೋಣ. ಬಿ ಮತ್ತು ಡಿ ಯಾರಿದಾರಪ್ಪ? ಬಾಲಗಂಗಾಧರ್ ತಿಲಕ್ ಮತ್ತು ವಿ. ವೆಂಕಟಪ್ಪ ಅಂತಂದು ಕರಿತೀವಿ. ಇವರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಿಲ್ಲ. ಯಾಕೆ ಭಾಗವಹಿಸಿಲ್ಲ ಅಂತ ನೋಡೋಣ. ಓಕೆನಾ. ಬಾಲಗಂಗಾಧರ್ ತಿಲಕ್ 1920ರಲ್ಲಿ ನಿಧನ ಹೊಂದುತ್ತಾರೆ. ಓಕೆನಾ. ಆದರೆ ಬೆಳಗಾವಿ ಅಧಿವೇಶನದಲ್ಲಿ ಅವರು ಭಾಗವಹಿಸಲ್ಲ ಆಗಲ್ಲ. ಯಾಕಂದರೆ 1924ರಲ್ಲಿ ಆಗುತ್ತದೆ. ಆ ಕಾರಣಕ್ಕಾಗಿ ಅವರು ಅಷ್ಟೊತ್ತಿಗೆ ನಿಧನರಾಗಿರ್ತಾರೆ. ಡಿ. ವೆಂಕಟಪ್ಪ ಇವರು ನಿರ್ದಿಷ್ಟ ಅಧಿವೇಶನದಲ್ಲಿ ಭಾಗವಹಿಸೋದಿಲ್ಲ. ಬಿಟ್ಟುಬಿಡೋಣ. ಇದ್ರ ಬಗ್ಗೆ ನೋಡೋಣ. ಅಧಿವೇಶನದ ಬಗ್ಗೆ ಉಳಿಕಿದವರು ಏನೇನಿದ್ದಾರೆ ನೋಡಿ ಅವರು ಭಾಗವಹಿಸಿದ್ರು. ಯಾರ್ಯಾರು? ಎಚ್.ಕೆ. ವೀರಣ್ಣಗೌಡ, ತಿರುಮಲೆ ರಾಜಮ್ಮ ಮತ್ತು ಅಬ್ಬಾಸ್ ಖಾನ್ ಇವರು ಭಾಗವಹಿಸಿದ್ದರು. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ 1924ರ ಐತಿಹಾಸಿಕ ಅಧಿವೇಶನದಲ್ಲಿ ಎಚ್.ಕೆ. ವೀರಣ್ಣಗೌಡ, ತಿರುಮಲೆ ರಾಜಮ್ಮ ಮತ್ತು ಅಬ್ಬಾಸ್ ಖಾನ್ ಉಪಸ್ಥಿತರಿದ್ದರು. ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 39ನೇ ಅಧಿವೇಶನ ಇದೆ. ಓಕೆನಾ. ಇದನ್ನು ಕ್ವಶನ್ ಮಾಡಿದ್ದಾರೆ. 1924ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಲ್ಲ, ಅದು ಎಷ್ಟನೇ ಅಧಿವೇಶನ ಅಂತಂದು ಕೇಳಿದ್ದಾರೆ. ಮಹಾತ್ಮ ಗಾಂಧೀಜಿ ಇದು ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಮತ್ತು ಕರ್ನಾಟಕದಲ್ಲಿ ನಡೆದ ಏಕೈಕ ಕಾಂಗ್ರೆಸ್ ಅಧಿವೇಶನ ಹೌದು.
ಬೆಳಗಾವಿಯಲ್ಲಿ ಈ ಕಾಂಗ್ರೆಸ್ ಅಧಿವೇಶನ ನಡೀತು ನೋಡಿ, ಅದು ಆ ಸ್ಥಳಕ್ಕೆ ಏನಂತ ಕರೀತಾರೆ ಅಂತಂದರೆ ವಿಜಯನಗರ ಎಂದು ಹೆಸರಿಡಲಾಗಿತ್ತದೆ. ಅಧಿವೇಶನ ನಡೆದ ಜಾಗವನ್ನು ಈಗ ತಿಲಕವಾಡಿ ಎಂದು ಕರೆಯಲಾಗುತ್ತೆ. ಪ್ರೆಸೆಂಟ್ ಆವಾಗ ವಿಜಯನಗರ ಅಂತಂದು ಹೆಸರಿಡಲಾಗಿತ್ತು, ಪ್ರೆಸೆಂಟ್ ಈಗ ತಿಲಕವಾಡಿ ಅಂತಂದು ಕರಿತೀವಿ ಆ ಸ್ಥಳನ. ವಿಶೇಷತೆ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ನಡೆದ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇದಾಗಿತ್ತು. ಇದರಲ್ಲಿ ಹುಯಿಲಗೋಳ್ ನಾರಾಯಣರಾವ್ ಅವರು ಬರೆದ ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆಯನ್ನು ಈ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಹಾಡಲಾಗುತ್ತೆ. ಸ್ಮಾರಕ. ಈ ಅಧಿವೇಶನದಲ್ಲಿ ನೆನಪಿಗಾಗಿ ಬೆಳಗಾವಿಯಲ್ಲಿ ವೀರಸೌಧ ಎಂಬ ಸ್ಮಾರಕವನ್ನು ನಿರ್ಮಿಸಲಾಗಿದೆ ಮತ್ತು ಅಲ್ಲಿರುವ ಬಾವಿಗೆ ಕಾಂಗ್ರೆಸ್ ಬಾವಿ ಅಂತ ತಂದು ಹೆಸರಿಡಲಾಗಿದೆ. ಇವೆಲ್ಲ ನೆನಪಿಟ್ಕೋಬೇಕು ನೀವು. ಗಾಂಧೀಜಿಯವರ ಭಾಷಣವನ್ನು ಕನ್ನಡಕ್ಕೆ ಅನುವಾದಿಸಿದವರು, ಅಂದರೆ ಆ ಟೈಮಲ್ಲಿ ಗಾಂಧೀಜಿಯವರು ಭಾಷಣ ಮಾಡ್ತಾರಲ್ಲೇ ಕನ್ನಡಕ್ಕೆ ಅನುವಾದಿಸಿದವರು ಯಾರಪ್ಪ ಅಂತಂದರೆ ಗಂಗಾಧರರಾವ್ ದೇಶಪಾಂಡೆ. ಗಾಂಧೀಜಿಯವರು ಮೊದಲ ಬಾರಿಗೆ ಕರ್ನಾಟಕಕ್ಕೆ ಯಾವಾಗ ಭೇಟಿ ನೀಡ್ತಾರಪ್ಪ ಅಂದರೆ 1915 ಮೇ 18ರಂದು ಕರ್ನಾಟಕಕ್ಕೆ ಮೊದಲ ಬಾರಿಗೆ ಭೇಟಿ ನೀಡ್ತಾರೆ ಅವರು, ಗಾಂಧೀಜಿಯವರು. ಇದನ್ನು ಕೂಡ ಕ್ವಶನ್ ಆಗಿದೆ. ಮಹಾತ್ಮ ಗಾಂಧಿಯವರು ಕರ್ನಾಟಕಕ್ಕೆ ಎಷ್ಟು ಬಾರಿ ಬಂದರು ಅಂತಂದರೆ ಒಟ್ಟು 18 ಬಾರಿ ಕರ್ನಾಟಕಕ್ಕೆ ಭೇಟಿ ನೀಡಿದ್ದರು ಅವರು. ಗಾಂಧೀಜಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಮಯ ಕಳೆದ ವರ್ಷ ಯಾವುದಪ್ಪ ಅಂತಂದರೆ 1927. ಈ ಸಮಯದಲ್ಲಿ ಅವರ ಆರೋಗ್ಯಕ್ಷೇಮ ಕ್ಷೀಣಿಸುತ್ತಿದ್ದ ಕಾರಣ ಅವರು ವಿಶ್ರಾಂತಿಗಾಗಿ ಖಾದಿ ಅಭಿಯಾನಕ್ಕಾಗಿ ನಂದಿ ಬೆಟ್ಟ, ಚಿಕ್ಕಬಳ್ಳಾಪುರ ನಂದಿ ಬೆಟ್ಟ ಏನಿದೆ ನೋಡಿ ಅಲ್ಲಿ ಬರ್ತಾರೆ. ಮತ್ತು ಬೆಂಗಳೂರಿನಲ್ಲಿ ಸುಮಾರು 3 ತಿಂಗಳುಗಳನ್ನು ಕಳೀತಾರೆ ಅವರು. ನೆಕ್ಸ್ಟ್, ಪೊನ್ನನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಷ್ಟು ಹೇಳಿಕೆಗಳು ಸರಿಯಿವೆ ಅಂತಂದು ಹೇಳಿಬಿಟ್ರೆ. 3ನೇ ಕೃಷ್ಣ ಈತನ ಪೋಷಕನಾಗಿದ್ದ. ಈತನು ಪಂಪನ ಸಮಕಾಲೀನವನು. ಈತನು ಗತಪ್ರತ್ಯಾಗ, ಜಿನಾಕ್ಷರಮಾಲೆ, ಛಂದೋಬುದ್ಧಿ ಕೃತಿಗಳನ್ನು ರಚಿಸಿದ್ದಾನೆ. ಈತನು ಶಾಂತಿ ಪುರಾಣ ಕೃತಿಯನ್ನು 19ನೇ ತೀರ್ಥಂಕರ ಜೀವನವನ್ನು ಚಿತ್ರಿಸುತ್ತದೆ. 1 ಹೇಳಿಕೆ ಸರಿಯಾಗಿದೆ. 1ನೇ ಹೇಳಿಕೆಲ್ಲ, 1 ಹೇಳಿಕೆ ಸರಿಯಾಗಿದೆ. 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. 3 ಹೇಳಿಕೆ ಮಾತ್ರ ಸರಿಯಾಗಿವೆ. ಎಲ್ಲ 4 ಹೇಳಿಕೆಗಳು ಸರಿಯಾಗಿವೆ. ಇದರಲ್ಲಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿರ್ತವೆ. ಯಾವ್ಯಾವಪ್ಪ ಅಂತಂದು ನೋಡಬೇಡ. ಯಾವಪ್ಪ ಅಂತಂದು ಇಲ್ಲಿ ಇದೆ ನೋಡಿ ಆನ್ಸರ್ನಲ್ಲಿ. 3ನೇ ಕೃಷ್ಣ ಈತನ ಪೋಷಕನಾಗಿದ್ದಾನೆ, ಇದು ಸರಿ. ಮತ್ತು ರಾಷ್ಟ್ರಕೂಟ ದೊರೆ 3ನೇ ಕೃಷ್ಣನು ಪೊನ್ನನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡುತ್ತಾನೆ, 1ನೇದ್ದು ಸರಿ. ಈತನು ಪಂಪನ ಸಮಕಾಲೀನಾಗಿದ್ದನು, ಹೌದು, ಇದು ಈತನು ಪಂಪನ ಸಮಕಾಲೀನವನ್ನು ಆಗಿರ್ತಾನೆ. ಪಂಪ, ಪೊನ್ನ, ರನ್ನ ಇವರು ಏನಿದ್ದಾರೆ ನೋಡಿ, ಇವರನ್ನು ಕನ್ನಡ ಸಾಹಿತ್ಯದ ರತ್ನತ್ರಯರಂತಂದು ಕರೀತಾರೆ. ಮತ್ತು ಇವರು 10ನೇ ಶತಮಾನದಲ್ಲಿ ಸಮಕಾಲೀನ ಕವಿಗಳು ಆಗಿದ್ದರು ಇವರು. ಈತನು ಗತಪ್ರತ್ಯಾಗ, ಜಿನಾಕ್ಷರಮಾಲೆ, ಛಂದೋಬುದ್ಧಿ ಕೃತಿಗಳನ್ನು ರಚಿಸಿದ್ದಾನೆ ಎಂಬುದು ತಪ್ಪಾಗಿದೆ. ಯಾಕಂತಂದರೆ ಛಂದೋಬುದ್ಧಿ ಕೃತಿಯನ್ನು ಈತ ರಚಿಸಿಲ್ಲ. ಈತ ಯಾವ್ಯಾವ ರಚಿಸಿದ್ದಾನೆ ಅಂದರೆ ಪೊನ್ನನು ಶಾಂತಿ ಪುರಾಣ, ಜಿನಾಕ್ಷರಮಾಲೆ, ಭುವನೈಕ್ಯ ರಾಮಾಭ್ಯುದಮ್ಮ ಮತ್ತು ಗತಪ್ರತ್ಯಾಗ ಅಂತಂದು ಕೃತಿಗಳನ್ನು ರಚಿಸ್ತಾನೆ. ಆದರೆ ಛಂದೋಬುದ್ಧಿ ಕೃತಿಯನ್ನು ರಚಿಸಿದವನು ನಾಗವರ್ಮ. ಓಕೆನಾ, ನಾಗವರ್ಮ ಛಂದೋಬುದ್ಧಿ ಕೃತಿಯನ್ನು ರಚಿಸ್ತಾನೆ. ಇದು ತಪ್ಪಾದ ಹೇಳಿಕೆ. ಮತ್ತು ಇದನ್ನು ಶಾಂತಿ ಪುರಾಣ, ಈತನು ಶಾಂತಿನ ಪುರಾಣ ಕೃತಿಯು 16ನೇ ತೀರ್ಥಂಕರಾದ ಜೀವನವನ್ನು ಚಿತ್ರಿಸುತ್ತದೆ. ಪ್ರಶ್ನೆಯಲ್ಲಿ 19ನೇ ತೀರ್ಥಂಕರ ಅಂತಂದು ನೀಡಲಾಗಿದೆ. ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಇದನ್ನು ಶಾಂತಿ ಪುರಾಣ ಕೃತಿ 19ನೇ ತೀರ್ಥಂಕರ ಅಂತಂದು ಕೊಟ್ಟಲಾಗಿದೆ. ಸಾರಿ, ಇದು 19ನೇ ತೀರ್ಥಂಕರ ಅಲ್ಲ, 16ನೇ ತೀರ್ಥಂಕರ ಜೀವನವನ್ನು ಪ್ರತಿನಿಧಿಸುತ್ತದೆ. ಓಕೆನಾ, ಇದು ತಪ್ಪಾದ ಹೇಳಿಕೆ. ಆ ಕಾರಣ ಶಾಂತಿ ಪುರಾಣವು ಜೈನ ಧರ್ಮದ 16ನೇ ತೀರ್ಥಂಕರಾದ ಶಾಂತಿನಾಥನ ಜೀವನ ಚರಿತ್ರೆ ಆಗಿದೆ. ಮತ್ತು 24 ತೀರ್ಥಂಕರ ಬಗ್ಗೆ ಹೇಳುವ ಕೃತಿ ಯಾವುದಪ್ಪ ಅಂತಂದರೆ ಚಾವುಂಡರಾಯ ಪುರಾಣ ಏನಿದೆ ನೋಡಿ, ಅದು 24 ತೀರ್ಥಂಕರ ಬಗ್ಗೆ ಹೇಳುತ್ತೆ. ಅದು ಒಂದೇ ಇದೆ, ಅದು ಭಾರತದಲ್ಲಿ ಇರುವುದು ಒಂದೇ. ಪಂಪ ಆದಿಕವಿ, ಈತ ಕ್ರಿಸ್ತಶಕ 902ರಿಂದ 975ರಲ್ಲಿ ಇರ್ತಾನೆ ಈತ. ಆಸ್ಥಾನ ವೇಮುಲವಾಡದ ಚಾಲುಕ್ಯರ ಹರಿಕೇಸರಿ ಆಸ್ಥಾನದಲ್ಲಿ ಈತ ಇರ್ತಾನೆ. ಕೃತಿಗಳು ಆದಿಪುರಾಣ, ವಿಕ್ರಮಾರ್ಜುನ ವಿದಯೆ ಅಥವಾ ಪಂಪ ಭಾರತ ಅಂತಲೇ ಕರಿತೀವಿ. ಬಿರುದು ಆದಿಕವಿ ಮತ್ತು ಕವಿತಾ ಗುಣಾರ್ಣವ ಅಂತಂದು ಕರಿತೇವೆ. ಕವಿತಾ ಗುಣಾರ್ಣವ. ಪೊನ್ನ 950ರಿಂದ
90ರವರೆಗೆ ಕ್ರಿಸ್ತಶಕದಲ್ಲಿ ಇರ್ತಾನೆ. ಆಸ್ಥಾನ 3ನೇ ಆಸ್ಥಾನದಲ್ಲಿರ್ತಾನೆ. ಶಾಂತಿ ಪುರಾಣ, ಭುವನೈಕ್ಯ ರಾಮಾಭಿಧಮ್ಮು, ಜಿನಾಕ್ಷರ ಮಾಲೆ. ಬಿರುದುಗಳು ಉಭಯ ಕವಿ ಚಕ್ರವರ್ತಿ ಅಂತಂದು ಕರೀತಾರೆ ಈತನ. ರನ್ನ ಈತ ಕ್ರಿಸ್ತಶಕ 949ರಲ್ಲಿ 1015ರಲ್ಲಿ ಇರ್ತಾನೆ. ಆಸ್ಥಾನ ಕಲ್ಯಾಣ ಚಾಲುಕ್ಯರ ತೈಲಪನ ಆಸ್ಥಾನದಲ್ಲಿ ಮತ್ತು ಸತ್ಯಾಶ್ರಯ ಇರುವ ಬಿಡಂಗಂತಂದು ಏನು ಕರಿತೀವಿ ಆತನ ಆಸ್ಥಾನದಲ್ಲಿ ಈತ ಇರ್ತಾನೆ. ಕೃತಿ ಅಜಿತ ಪುರಾಣ, ಸಾಹಸ ಭೀಮ ವಿಜಯ. ಸಾಹಸ ಭೀಮ ವಿಜಯವನ್ನು ಗದಾ ಯುದ್ಧ ಅಂತಲೂ ಕರಿತೀವಿ. ಮತ್ತು ರನ್ನಕಂದ ಈತನ ಕೃತಿಗಳು. ಈತಗೆ ಕವಿ ಚಕ್ರವರ್ತಿ ಮತ್ತು ಕವಿ ಮುಖಚಂದ್ರ ಅಂತಂತಾನೆ ಬಿರುದುಗಳಿದ್ದು. ಇದು ಕ್ವಶನ್ ಆಗಿದೆ. ಕವಿ ಚಕ್ರವರ್ತಿ ಅಂತಂದು ಯಾರನ್ನ ಕರಿತಾರೆ ಅಂದರೆ ರನ್ನ. ಉಭಯ ಕವಿ ಚಕ್ರವರ್ತಿ ಅಂತಂದು ಪೊನ್ನನ್ನು ಕರೀತಾರೆ. ಜನ್ನ ಕ್ರಿಸ್ತಶಕ 1209ರಿಂದ 1230ರಲ್ಲಿ ಇರ್ತಾನೆ. ಆಸ್ಥಾನ ಹೊಯ್ಸಳರ ವೀರಬಳ್ಳಾಲ ಅಥವಾ 2ನೇ ವೀರಬಳ್ಳಾಲ ಅಂತಂದು ಏನು ಕರಿತೀವಿ ನೋಡಿ ಆತನ ಆಸ್ಥಾನದಲ್ಲಿರ್ತಾನೆ. ಮತ್ತು ನರಸಿಂಹನ ಆಸ್ಥಾನದಲ್ಲಿನೂ ಇರ್ತಾನೆ. ಈ ಥರ ಬರೆದ ಕೃತಿಗಳು ಯಶೋಧರಿ ಚರಿತೆ ಮತ್ತು ಅನಂತನಾಥ ಪುರಾಣ. ರತ್ನಜ್ಞರು ಅಂತಂದು ಯಾರನ್ನ ಕರಿತೀವಪ್ಪ ಅಂತಂದರೆ ಪಂಪ, ಪೊನ್ನ, ರನ್ನ. ಇದರಲ್ಲಿ ರತ್ನಜ್ಞರು ಅಂತಂದು ಕರಿತೀವಿ. ಇದರಲ್ಲಿ ಪಂಪ ಚಕ್ರವರ್ತಿ ಅಲ್ಲ, ರತ್ನತ್ರಯಲ್ಲಿ ಬರ್ತಾನೆ. ಕವಿ ಚಕ್ರವರ್ತಿಗಳು ಯಾರಂದರೆ ಪೊನ್ನ, ರನ್ನ, ಜನ್ನ. ಓಕೆನಾ. ಇದರಲ್ಲಿ ಪಂಪ ಬರಲ್ಲ, ಇದರಲ್ಲಿ ಜನ್ನ ಬರಲ್ಲ. ಓಕೆನಾ. ನೆಕ್ಸ್ಟ್, ಅವುಗಳ ನಡೆದ ವರ್ಷಗಳು ಆಧಾರದ ಮೇಲೆ ಕಾಲಾನುಕ್ರಮದಲ್ಲಿ ಕೆಳಗೆ ಜೋಡಿಸಿ. ಅಂದರೆ ಕೆಳಗಿನವುಗಳಲ್ಲಿ ಅವುಗಳು ನಡೆದ ವರ್ಷಗಳಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಂದು ಕೊಟ್ಟಿದ್ದಾನೆ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು, ಮೈಸೂರು ಶಿಶು ವಿವಾಹ ಕಾಯ್ದೆ, ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ, ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ. ಯಾವಾಗ ವರ್ಷದಲ್ಲಿ ಯಾವ್ಯಾವ ಮೊದಲಿನಿಂದ ಸ್ಟಾರ್ಟ್ ಆದವು ಅಂತಂದು ಇದನ್ನು ಜೋಡಿಸ್ಬೇಕು. PCAD, CABD, DCBA, ABCD. ಇದರಲ್ಲಿ ಯಾವ್ಯಾವ ಸರಿಯಾದ ಕ್ರಮದಲ್ಲಿ ಇದೆ ಅಂತಂದು ನೋಡೋಣ. ಯಾವುದಪ್ಪ ಅಂದ್ರೆ CABD. ಓಕೆನಾ. CABD ಯಾವುದು ಇದು. ಮೊದಲನೇದು ಯಾವುದು ಬರುತ್ತಪ್ಪ ಅಂದರೆ ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆಯನ್ನು ಸ್ಟಾರ್ಟ್ ಆಗುತ್ತದೆ. ನಂತರ ಯಾವುದು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು. ನಂತರ ಮೈಸೂರು ಶಿಶು ವಿವಾಹ ಕಾಯ್ದೆ. ನಂತರ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ. ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ ಸ್ಟಾರ್ಟ್ ಆಗಿದ್ದು ಮೊದಲು. ನೋಡ್ಕೊಂಬಂದು ಬಿಡೋಣ ಯಾವುದು ಸ್ಟಾರ್ಟಪ್ ಅಂತಂದರೆ ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ 1880ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಬ್ರಿಟಿಷ್ ಕಂಪನಿಯಾದ ಜಾನ್ ಟೇಲರ್ ಆ್ಯಂಡ್ ಸನ್ಸ್ ಓಕೆನಾ ನೇತೃತ್ವದಲ್ಲಿ ಇದು ಪ್ರಾರಂಭ ಆಗುತ್ತೆ. ಮೈಸೂರು ಸಿವಿಲ್ ಪರೀಕ್ಷೆಗಳು ಯಾವಾಗ ಸ್ಥಾಪನೆ ಆಗಬೇಕು ಅಂದರೆ 1891ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಪ್ರಾರಂಭ ಮಾಡ್ತಾರೆ. ಆಗಿನ ಕಾಲದ ದಿವಾನರು ಯಾರಪ್ಪ ಅಂದರೆ ಕೆ ಶೇಷಾದ್ರಿ ಅಯ್ಯರ್ ಅವರು ಈ ಕಾಲದಲ್ಲಿ ಇರ್ತಾರೆ. ಅದಕ್ಕಲ್ಲೇ ಇವ್ರನ್ನ ಏನಂತಾರೆ ಕರೀತಾರಪ್ಪ ಅಂದರೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಸ್ಥಾಪನೆ ಮಾಡಿದ ದಿವಾನರು ಯಾರಂತಂದು ಕೇಳ್ತಾರೆ. ಸೊ ಅದಕ್ಕಾಗಿ ಶೇಷಾದ್ರಿ ಅಯ್ಯರ್. ಮೈಸೂರು ಶಿಶು ವಿವಾಹ ಕಾಯ್ದೆ 1894ರಲ್ಲಿ ಜಾರಿಗೆ ಬರುತ್ತೆ. ಈ ಕಾಯ್ದೆಯು 8 ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಮದುವೆಯನ್ನು ನಿಷೇಧ ಮಾಡ್ತದೆ. ನೆಕ್ಸ್ಟ್ ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ 1902ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಏಷ್ಯಾದಲ್ಲೇ ಮೊದಲ ಜಲವಿದ್ಯುತ್ ಯೋಜನೆ ಆಗಿದೆ. ಇದು 1902ರಲ್ಲಿ ಇದು ಪ್ರಾರಂಭ ಆಗುತ್ತೆ. ಇಲ್ಲಿ ಉತ್ಪತ್ತಿಯಾದ ವಿದ್ಯುತ್ತನ್ನು ಮೊದಲನೇದಾಗಿ ಕೋಲಾರ ಚಿನ್ನಗಣಿಗೆ ಪೂರೈಸಲಾಗುತ್ತೆ. 1902ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲ್ಲಿಗೆ ಪೂರೈಕೆ ಮಾಡ್ತಾರೆ. ಏಷ್ಯಾ ಮತ್ತು ಭಾರತದಲ್ಲಿ ಮೊದಲ ವಿದ್ಯುತ್ ಪಡೆದ ನಗರ ಯಾವುದಪ್ಪ ಅಂತಂದರೆ ಬೆಂಗಳೂರು ಅಂತ ಕರಿತೀವಿ. 1905ರಲ್ಲಿ 1902ರಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರದಿಂದ KGF ಗಣಿಗೆ ವಿದ್ಯುತ್ ಪೂರೈಕೆ ಮಾಡುತ್ತೆ. ಆದರೆ ಕೆಲವು ಅಂಶಗಳ ಮಾಹಿತಿ ಪ್ರಕಾರ ಇದು ನೋಡಿ ಟೋಕಿಯೋ ಜಪಾನ್ ಏನಿದೆ ನೋಡಿ, ಟೋಕಿಯೋ ಜಪಾನ್ ಇದು 1887ರಲ್ಲಿ ವಿದ್ಯುತ್ತನ್ನು ಪಡೆದಿರುತ್ತೆ ಅಂತಂದು ಮಾಹಿತಿ ಇದೆ. ಬಟ್ ಅದಕ್ಕಾಗಿ ನೀವು ಕ್ವಶನ್ ಆನ್ಸರ್ ಹಾಕುವಾಗ ನೋಡಿಕೊಂಡು ಹಾಕಬೇಕು. ಒಂದು ವೇಳೆ ಏನಾದರೂ ಕ್ವಶನ್ ಅಂದರೆ ಆಪ್ಷನ್ಸ್ನಲ್ಲಿ ಟೋಕಿಯೋ ಅಂತ ತಂದು ಏನಾದರೂ ಆಪ್ಷನ್ ಇದ್ದರೆ ಅದನ್ನೇ ಹಾಕಬೇಕಾಗುತ್ತೆ. ಓಕೆನಾ. ಕ್ಲೋರೋಫಾರ್ಮ್ ಬೆಳಕಿನಲ್ಲಿ ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡಾಗ ಬಿಡುಗಡೆಯಾಗುವ ವಿಷ ಅನಿಲ ಯಾವುದಂತಂದು ಕೇಳಿದ್ದಾರೆ. ಓಕೆನಾ. ಮೀಥೈಲ್ ಐಸೋಸೈನೈಡ್, ಮೀಥೈಲ್ ಸೈನೈಡ್, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಫಾಸ್ಜಿನ್ ಅಥವಾ ಪೋಸ್ಜಿನ್ ಅಂತಂದು ಕರಿತೀವಿ.
ಯಾವುದಪ್ಪ ಅಂದರೆ ಫೋರ್ಸ್ ಜೀನ್ ಅಥವಾ ಫಾಸ್ಟ್ ಜೀನ್ ಅಂತಂದು ಹೇಳ್ಬೋದು. ಓಕೆನಾ. ಹೇಗಪ್ಪ ಅಂತಂದು ನೋಡೋಣ. ಕ್ಲೋರೋಫಾರ್ಮ್ ಒಂದು ಬಣ್ಣರಹಿತ ಸಿಹಿಯಾದ ವಾಸನೆಯುಳ್ಳ ದ್ರವ ಆಗಿದೆ ಇದು. ಓಕೆನಾ. ಬಣ್ಣರಹಿತ ಸಿಹಿಯಾದ ವಾಸನೆಯುಳ್ಳ ದ್ರವ. ಕ್ಲೋರೋಫಾರ್ಮನ್ನು ಸೂರ್ಯನ ಬೆಳಕು ಮತ್ತು ಆಮ್ಲಜನಕ ಅಂದರೆ ಗಾಳಿಯಲ್ಲಿ ಸಮ್ಮುಖದಲ್ಲಿ ನಿಧಾನವಾಗಿ ಉತ್ಕರ್ಷಣಗೊಂಡು ಅತ್ಯಂತ ವಿಷಕಾರಿಯಾದ ಫಾಸ್ಜಿನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಕ್ಲೋರೋಫಾರ್ಮನ್ನು ಗಾಢ ಬಣ್ಣದ ಅಥವಾ ಕಂದು ಬಣ್ಣದ ಗಾಜಿನ ಬಾಟಲಿಗಳಲ್ಲಿ ಸಂಪೂರ್ಣವಾಗಿ ಮೇಲಿನವರೆಗೆ ತುಂಬಿಸಿ ಕತ್ತಲೆಯಲ್ಲಿ ಇಡ್ತಾರೆ ಇದನ್ನು. ಯಾಕಂದರೆ ಕಂದು ಬಣ್ಣದ ಅಥವಾ ಗಾಢ ಬಣ್ಣದ ಬಾಟಲಿಗಳನ್ನು ಎದಕ್ಕೆ ಬಳಸ್ತಾರೆ ಅಂತಂದರೆ ಬೆಳಕು ಅದರ ಒಳಗೆ ಪ್ರವೇಶಿಸದಂತೆ ಮತ್ತು ಅದನ್ನು ಫುಲ್ಲು ಅಂದರೆ ಸಂಪೂರ್ಣವಾಗಿ ಮೇಲಿನವರೆಗೆ ತುಂಬಿಸ್ತಾರೆ. ಯಾಕಂದರೆ ಸ್ವಲ್ಪ ಬಿಟ್ಟರೆ ಅದರಲ್ಲಿ ಗಾಳಿ ಅಂಶ ಇದ್ದು ಅದು ಒತ್ತಿ ಉರಿಯುವ ಸಾಧ್ಯತೆ ಇರುವ ಕಾರಣ ಸಂಪೂರ್ಣವಾಗಿ ಮೇಲಿನವರೆಗೆ ತುಂಬಿಸ್ತಾರೆ ಅದನ್ನು. ಬೆಳಕಿನ ನಿಯಂತ್ರಣ. ಗಾಢ ಬಣ್ಣದ ಬಾಟಲಿಗಳು ಬೆಳಕು ಒಳಗೆ ಹೋಗದಂತೆ ತಡೆಯುತ್ತದೆ. ಓಕೆನಾ. ಗಾಳಿಯ ನಿಯಂತ್ರಣ. ಬಾಟಲಿಯನ್ನು ಪೂರ್ತಿಯಾಗಿ ತುಂಬಿಸೋದ್ರಿಂದ ಅದರಲ್ಲಿ ಗಾಳಿಯ ಆಮ್ಲಜನಕ ಇರುವುದಿಲ್ಲ. ನೆಕ್ಸ್ಟ್, ಕ್ಲೋರೋಫಾರ್ಮ್ ಬಳಕೆ ಮತ್ತು ಉಪಯೋಗಗಳು. ದ್ರಾವಕವಾಗಿ ಅಂದರೆ ಆ್ಯಸ್ ಎ ಸಾಲ್ವೆಂಟಾಗಿ ಇದನ್ನು ಬಳಸ್ತಾರೆ. ಕೊಬ್ಬು, ಎಣ್ಣೆ, ಮೇಣ, ರಬ್ಬರ್ ಮತ್ತು ರೆಸಿನ್ಗಳಲ್ಲಿ ಕರಗಿಸಲು ಇದನ್ನು ಕೈಗಾರಿಕೆಗಳಲ್ಲಿ ದ್ರಾವಕವಾಗಿ ಬಳಸ್ತಾರೆ. ಇದನ್ನು ಸಂಶೋಧನಾ ಪ್ರಯೋಗಾಲಯಗಳಲ್ಲಿ ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಮತ್ತು ಜೈವಿಕ ಮಾದರಿಗಳಿಂದ DNA RNA ಬೇರ್ಪಡಿಸಲು ಇದನ್ನು ಬಳಸ್ತಾರೆ. ಮತ್ತು ಕೈಗಾರಿಕೆಗಳಲ್ಲಿ ರಾಸಾಯನಿಕ ತಯಾರಿಕೆಗೆ ಮುಖ್ಯವಾಗಿ ರೆಫ್ರಿಜರೇಟರ್ಗಳಲ್ಲಿ ಬಳಸುವ ಫ್ರಿಯಾನ್ ನಂತಹ ಶೀತಲೀಕಾರಕಗಳನ್ನು ತಯಾರಿಸಲು ಇದನ್ನು ಬಳಸ್ತಾರೆ. ಅರವಳಿಕೆಗಾಗಿ ಅಂದರೆ ಇದನ್ನು ಮೊದಲು ಅರವಳಿಕೆಗಾಗಿ ಬಳಸ್ತಾ ಇದ್ದರು. ಪ್ರೆಸೆಂಟ್ ಏನು ಬಳಸಲ್ಲ. ಇದನ್ನು ಮೊದಲು ಬಳಸ್ತಾ ಇದ್ದರು. ರೋಗಿಗಳನ್ನು ಪ್ರಜ್ಞೆ ತಪ್ಪಿಸಲು ಅನಸ್ತೇಷಿಯಾ ಆಗಿ ಇದನ್ನು ಬಳಸಲಾಗುತ್ತಿತ್ತು. ಆದರೆ ಇದು ಯಕೃತ್ತು ಮತ್ತು ಮೂತ್ರಪಿಂಡಗಳಿಗೆ ಹಾನಿ ಮಾಡೋದ್ರಿಂದ ಈಗ ಬಳಕೆ ನಿಷೇಧ ಮಾಡಿದ್ದಾರೆ. ಈ ಪ್ರೆಸೆಂಟ್ ಯಾವ ಬಳಸ್ತಾರಪ್ಪ ಅಂತಂದರೆ ಅರವಳಿಕೆಗಾಗಿ ಇನ್ಸಲೇಷನ್ ಮುಖಾಂತರ ಅಂದರೆ ಗಾಳಿಯ ಮುಖಾಂತರ, ಉಸಿರಾಟದ ಮುಖಾಂತರ ನೀಡುವ ಅನಿಲಗಳು ಯಾವಂದರೆ ಐಸೋಫ್ಲೋರೇನ್, ಸೆವೋಫ್ಲೋರೇನ್ ಮತ್ತು ನೈಟ್ರಸ್ ಆಕ್ಸೈಡನ್ನ ಅರವಳಿಕೆಗಾಗಿ ಬಳಸ್ತಾರೆ. ಯಾವುದನ್ನು? ಐಸೋಫ್ಲೋರೇನು, ಸೆವೋಫ್ಲೋರೇನು ಮತ್ತು ನೈಟ್ರಸ್ ಆಕ್ಸೈಡನ್ನ. ಅಂದರೆ ಉಸಿರಾಟದ ಮೂಲಕ ತಗೋಬೋದು ಇವನ್ನ. ಬಟ್ ಇಂಜೆಕ್ಷನ್ ಮೂಲಕ ಯಾವನ್ನ ಅರವಳಿಕೆಗಾಗಿ ನೀಡ್ತಾರೆ ಅಂತಂದರೆ ಪ್ರೊಪೋಫಾಲು, ಕೆಟಮೈನ್ ಮತ್ತು ಥಿಯೋಪೆಂಟಲ್ ಸೋಡಿಯಮನ್ನು. ಇವನ್ನ ಏನಂತಂದರೆ ಇಂಜೆಕ್ಷನ್ ಮುಖಾಂತರ ಪ್ರಜ್ಞೆ ತಪ್ಪಿಸ್ತಾರೆ. ಕೀಟನಾಶಕಗಳಲ್ಲಿ ಮತ್ತು ಶಿಲೀಂಧ್ರನಾಶಕಗಳಲ್ಲಿ ಕೂಡ ಕ್ಲೋರೋಫಾರ್ಮನ್ನು ಬಳಸ್ತಾರೆ. ಮೀಥೈಲ್ ಐಸೋಸೈನೈಡ್ CH3NCO ಅಂತಂದು ಕರಿತೀವಿ. ಇದು ಬಣ್ಣರಹಿತ ತೀವ್ರವಾದ ವಾಸನೆಯುಳ್ಳ ಸುಲಭವಾಗಿ ಆವಿಯಾಗುವ ದ್ರವರೂಪದ ರಾಸಾಯನಿಕ ಆಗಿದೆ. ಇದನ್ನು ಬಳಕೆಯಲ್ಲಪ್ಪ ಅಂತಂದರೆ ಇದನ್ನು ಪ್ರಮುಖವಾಗಿ ಕೀಟನಾಶಕಗಳ ಅಂದರೆ ಉದಾಹರಣೆಗೆ ಕಾರ್ಬರಿಲ್ ಉತ್ಪಾದನೆಯಲ್ಲಿ ಮಧ್ಯಂತರ ರಾಸಾಯನಿಕವಾಗಿ ಬಳಸ್ತಾರೆ. ಅಂದರೆ ಕಾರ್ಬರಿಲ್ ಅಂತಂದ್ರೆ ಏನಪ್ಪ ಅಂದರೆ ಇದು ಕೃಷಿ ಮತ್ತು ತೋಟಗಾರಿಕೆಗಳಲ್ಲಿ ಇದನ್ನು ಬಳಸ್ತಾರೆ. ಇದು ಕೀಟಗಳ ನರಮಂಡಲಗಳ ಮೇಲೆ ದಾಳಿ ಮಾಡಿ ಅದನ್ನು ಸಾಯಿಸ್ತದೆ. ಅಂದರೆ ಅದಕ್ಕೆ ಪಾರ್ಶ್ವ ರೀತಿ ಅಂದರೆ ಕೀಟಗಳಿಗೆ ಹೊಡೆಯುವ ರೀತಿ ರೋಗ ಬಂದು ಅವು ಸತ್ತು ಹೋಗ್ತವೆ. ಆ ರೀತಿಯಾಗಿ ಇದನ್ನು ಬಳಸ್ತಾರೆ. ಭೂಪಾಲ್ ಅನಿಲ ದುರಂತ 1984 ಮೀಥೈಲ್ ಐಸೋಸೈನೈಡ್ ಏನಿದೆ ಅದರ ಪರವಾಗಿದೆ. 1984 ಡಿಸೆಂಬರ್ 2 ಮತ್ತು 3 ರಾತ್ರಿಯಲ್ಲಿ ಮಧ್ಯಪ್ರದೇಶದ ಭೂಪಾಲ್ನಲ್ಲಿರುವ ಯೂನಿಯನ್ ಕಾರ್ಬೈಡ್ ಎಂಬ ಸಂಸ್ಥೆ ಕೀಟನಾಶಕ ಕಾರ್ಖಾನೆಯಿಂದ ಈ ಅನಿಲ ಸೋರಿಕೆ ಆಗುತ್ತೆ. ಓಕೆನಾ. ಯಾವುದು? ಮೀಥೈಲ್ ಐಸೋಸೈನೈಡ್. ಹೈಡ್ರೋಕ್ಲೋರಿಕ್ ಆಮ್ಲ ಇದ್ರ ಬಗ್ಗೆ ನೋಡೋಣ. ಹೈಡ್ರೋಜನ್ ಕ್ಲೋರೈಡ್ ಅನಿಲವು ನೀರಿನಲ್ಲಿ ಕರಗಿದಾಗ ಹೈಡ್ರೋಕ್ಲೋರಿಕ್ ಆಮ್ಲ ಆಗುತ್ತೆ. ಹೈಡ್ರೋಜನ್ ಕ್ಲೋರೈಡ್ ಇದು ನೀರಿನಲ್ಲಿ ಕರಗಿದಾಗ ಹೈಡ್ರೋಕ್ಲೋರಿಕ್ ಆಮ್ಲ ಆಗುತ್ತೆ. ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆಗುತ್ತದೆ. ಓಕೆನಾ. ನಮ್ಮ ಜಠರದಲ್ಲಿ ಅದು ನೈಸರ್ಗಿಕವಾಗಿ ಬಿಡುಗಡೆ ಆಗುತ್ತೆ. ಹಾನಿಕಾರಕವಾದ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ. ಓಕೆನಾ. ನಮ್ಮ ಜಠರದಲ್ಲೇ ಇದು ಬಿಡುಗಡೆ ಆಗುತ್ತೆ ಹಾನಿಕಾರಕವಾದ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು. ಹಾಗೂ ಲೋಹಗಳ ಸ್ವಚ್ಛತೆ, ಮನೆ ಮತ್ತು ಬಾತ್ರೂಮ್ ಸ್ವಚ್ಛತೆಯಲ್ಲೂ ಯಾವುದನ್ನು ಹೈಡ್ರೋಕ್ಲೋರಿಕ್ ಆಮ್ಲನ ಬಳಸ್ತೀವಿ. ಮತ್ತು ಲೋಹಗಳ ಸ್ವಚ್ಛತೆಯಲ್ಲಿ ಬಳಸುವ ವಸ್ತುಗಳು ಯಾವುದನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಅಷ್ಟೆಲ್ಲ ಲೋಹಗಳ ಸ್ವಚ್ಛತೆಯಲ್ಲಿ ಯಾವ್ಯಾವ ಬಳಸ್ತಾರೆ ಅಂತ ನೋಡೋಣ. ಆಮ್ಲಗಳನ್ನು ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲಗಳನ್ನು ಕಬ್ಬಿಣದ ಮೇಲಿನ ತುಕ್ಕು ತೆಗೆಯಲು ಇದನ್ನು ಬಳಸ್ತಾರೆ. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲಗಳನ್ನು ಎರಡು ಕೂಡಿಸಿ
ಮತ್ತು ನೈಸರ್ಗಿಕ ಆಮ್ಲಗಳು ನಿಂಬೆ ರಸ ಅಂದರೆ ಸಿಟ್ರಿಕ್ ಆಮ್ಲ ಮತ್ತು ವಿನೆಗರ್ ಅಸಿಟಿಕ್ ಆಮ್ಲ ಬಳಸಿ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳನ್ನು ಸ್ವಚ್ಛಗೊಳಿಸ್ತಾರೆ. ಪ್ರತ್ಯಾಮ್ಲಗಳು ಬೇಸಸ್ ಏನಿದೆ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಕಾಸ್ಟಿಕ್ ಸೋಡಾ ಬಳಸಿ ಲೋಹಗಳ ಮೇಲಿರುವ ಎಣ್ಣೆ ಜಿಡ್ಡನ್ನು ಅಂದರೆ ಒಂದೊಂದಕ್ಕೆ ಒಂದೊಂದು ಬಳಸ್ತೀವಿ. ಸೊ ಆ ಕಾರಣಕ್ಕಾಗಿ ಇದನ್ನು ಹೇಳ್ತಾ ಇದ್ದೀನಿ. ಎಣ್ಣೆ ಮತ್ತು ಜಿಡ್ಡನ್ನು ತೆಗೆಯಲು ಯಾವುದು ಪ್ರತ್ಯಾಮ್ಲಗಳಾದ ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಸ್ತೀವಿ. ಸಾವಯವ ದ್ರಾವಕಗಳು ಅಂದರೆ ಆರ್ಗಾನಿಕ್ ಸಾಲ್ವೆಂಟ್ಸ್ ಏನಿದೆ ನೋಡಿ, ಅಸಿಟೋನ್ ಮತ್ತು ಆಲ್ಕೋಹಾಲ್ ಆಲ್ಕೋಹಾಲ್ ಬಳಸಿ ಗ್ರೀಸನ್ನು ಸ್ವಚ್ಛಗೊಳಿಸಲು ಬಳಸ್ತೀವಿ. ಓಕೆ, ಯಾವುದನ್ನು ಆರ್ಗಾನಿಕ್ ಸಾಲ್ವೆಂಟ್ಸ್ ಅಸಿಟೋನ್ ಮತ್ತು ಆಲ್ಕೋಹಾಲ್ನ ಬಳಸಿ ಗ್ರೀಸನ್ನು ಸ್ವಚ್ಛಗೊಳಿಸ್ತಾರೆ. ಓಕೆನಾ, ಇವತ್ತಿನ ಕ್ಲಾಸ್ ಇಷ್ಟ ಆಗಿರುತ್ತೆ. ಮತ್ತು ಮುಂದೆ ಯಾವುದಾದ್ರೂ ಇದೇ ರೀತಿ ಸ್ವಲ್ಪ KA ಸಂಬಂಧಪಟ್ಟ ಕ್ವಶನ್ಗಳನ್ನು ತಗೊಂಬಂದು ಇದೇ ರೀತಿ ಡೆಪ್ತಾಗಿ ನೋಡೋಣ. ಥ್ಯಾಂಕ್ ಯು.